ಏನಾಗಿತ್ತಂದರೆ ಇಷ್ಟೋ ತನಕ ಇಷ್ಟು ಉದ್ದ ಮಾತಾಡಿ ಆದಮೇಲೆ ನೋಡ್ತೀನಿ ಕ್ಯಾಮ್ರಾನೇ ಆನ್ ಮಾಡಿರಲಿಲ್ಲ. ಸೊ ಇವಾಗ ಇನ್ನೊಂದು ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಸುಸ್ತಾಯ್ತಾ? ಐ ಆಮ್ ಸೋ ಟಯರ್ಡ್. ನೋಡಿ, ಅವಾಗ ಹೇಳ್ದಂಗೆ ಮತ್ತೊಂದು ಸಲ ರಿಪೀಟ್ ಮಾಡ್ತಿದ್ದೀನಿ. ಇಲ್ಲಿ ಬೆವರಿದ್ದೀನಿ, ತುಂಬ ಬೆವರಿದ್ದೀನಿ. ಎಲ್ಲೆಲ್ಲಿ ಕಡೆ ನೀರು ಬರಬೇಕು ಅಲ್ಲೆಲ್ಲ ನೀರು ಬರ್ತಾ ಇದೆ. ಆದರೆ ನಾನು ಇಷ್ಟು ಬೆವರಿದ್ದೀನಿ, ಇವಳು ಸಹ ಒಂದು ಚೂರು ಬೆವರಲಿಲ್ಲ. ಎಷ್ಟು ಸ್ಟ್ರಾಂಗ್ ಇದ್ದಾಳೆ ಅಂತಂದರೆ, ಅಲ್ಲಿಂದ ಇಲ್ಲಿ ಹತ್ತೋದವರೆಗೆ ನಾನು ಇಡೀ ನಮ್ಮ ಕುಟುಂಬನೇ ಕರೆದಿದ್ದೀನಿ. ಇವಳು ಮಾತ್ರ ಒಬ್ಬರನ್ನೂ ಕರೆದಿಲ್ಲ. ಆರಾಮಾಗಿ ಹೊತ್ಕೊಂಡು, ಆರಾಮಾಗಿ ನೋಡ್ಕೊಂಡು, ಆರಾಮಾಗಿ ವೀಡಿಯೋ ಮಾಡ್ಕೊತಿದ್ದಾಳೆ. ನನಗಂತೂ ಫುಲ್ಲು ಟಯರ್ಡ್ ಆಗಿದೆ. ನಿನ್ನೆ ಧಾರವಾಡಕ್ಕೆ ಹೋಗಿ ಬಂದಿರೋದಿನ ನಂಗೆ ಸ್ವಲ್ಪ ಸುಸ್ತಾಗಿತ್ತು. ಅದಕ್ಕೆ ಎದ್ದೇಳಕ್ಕೆ ಚೂರು ಲೇಟ್ ಆಯಿತು. ಆಮೇಲೆ ಫ್ರೆಂಡ್ ಬಂದ ತಕ್ಷಣನೇ ಪಟ್ಟಂತ ರೆಡಿಯಾಗಿ ಟಿಫಿನ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಹೊರಟ್ವಿ. ಆದರೆ ಅವಳ ಗಾಡಿದು ಬ್ರೇಕ್ ಸ್ವಲ್ಪ ಲೂಸ್ ಆಗಿತ್ತು. ಹಾಗೇನೆ ಸೈಡಲ್ಲಿ ಹಾಕ್ಬಿಟ್ಟು ಒಂಚೂರು ಬ್ರೇಕ್ ಟೈಟ್ ಮಾಡಿಕೊಂಡೆ. ಅದಾದಮೇಲೆ ಮಿಡ್ಲಲ್ಲಿ ಒಂದು ಬ್ರಿಡ್ಜ್ ಸಿಗುತ್ತೆ, ಬೊಗ್ರಿಬೈಲ್ ಕತ್ಕಲ್ ಬ್ರಿಡ್ಜು. ಬ್ರಿಡ್ಜ್ದು ಲೊಕೇಶನ್ ತುಂಬ ಚೆನ್ನಾಗಿತ್ತು ಅಂತ ಅಲ್ಲೊಂಚೂರು ಗಾಡಿನ ಸೈಡ್ಗೆ ಹಾಕಿ ಒಂದೆರಡು ಫೋಟೋನೆಲ್ಲ ಎತ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಎಲ್ಲೋಗ್ತಿದ್ದೀನಿ ಅಂತ ಹೇಳೇ ಇಲ್ಲ. ನಾನು ಇವಾಗ ಹೋಗ್ತಾ ಇರೋದು ಯಾಣಕ್ಕೆ. ನಾನು ತುಂಬ ಸಲ ವಿಸಿಟ್ ಮಾಡಿದ್ದೀನಿ, ಆದರೆ ನನ್ನ ಫ್ರೆಂಡ್ ಫಸ್ಟ್ ಟೈಮ್ ಹೋಗ್ತಿರೋದು. ಅದಕ್ಕೋಸ್ಕರ ಆ್ಯಂಡ್ ಅವರಿಗೋಸ್ಕರ ಇನ್ನೊಂದು ಸಲ ಹೋಗ್ತಿದ್ದೀನಿ ಅವ್ರ ಜೊತೆಗೆ. ನೀವೇನಾದರೂ ಕುಮಟಾದಿಂದ ಬರ್ತಾ ಇದ್ರೆ, ಕುಮಟಾ ಟು ಸಿರ್ಸಿ ರೋಡ್ ಏನಿದೆ ಆ ರೋಡಲ್ಲಿ ಎಕ್ಸಾಕ್ಟ್ ಕುಮಟಾದಿಂದ 15 ಕಿಲೋಮೀಟ್ರಿಗೆ ಒಂದು ಕ್ರಾಸ್ ಸಿಗುತ್ತೆ. ಯಾಣಕ್ಕೆ ಹೋಗೋ ರೂಟು ಸಪ್ರೇಟಾಗಿ ನೀವು ಲೆಫ್ಟ್ ಸೈಡಿಗೆ ಹೋಗ್ಬೇಕಾಗತ್ತೆ. ನಿಮ್ಗೆ ಅಲ್ಲಿ ಬೋರ್ಡ್ ಕಾಣಿಸುತ್ತೆ ಯಾಣದ್ದು, ಅಂದರೆ ಹೇಗೆ ಹೋಗಬೇಕು ಅಂತ. ಒಂದು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಂಡು ಹೋಗಿಲ್ಲ ಅಂದರೆ ಸುಮ್ಮನೆ ಮುಂದೆ ಹೋಗ್ಬಿಡ್ತೀರಾ. ಕೆಲವೊಂದ್ಸಲ ಗೂಗಲ್ ಮ್ಯಾಪ್ ಕೂಡ ವರ್ಕ್ ಆಗಲ್ಲ ನೆಟ್ವರ್ಕ್ ಇಶ್ಯೂ ಇಂದ. ಅದೇನೋ ಅಂತಾರಲ್ಲ, ಹೋಗೋ ಜಾಗಕ್ಕಿಂತ ಹೋಗೋ ದಾರಿ ಚೆನ್ನಾಗಿರುತ್ತೆ ಅಂತ. ಆ್ಯಕ್ಚುಲಿ ಯಾಣದ ವಿಷಯದಲ್ಲಿ ಹೋಗೋ ದಾರಿನೂ ಸಖತ್ತಾಗಿದೆ, ಹೋಗೋ ಜಾಗನೂ ಸಖತ್ತಾಗಿದೆ. ಯಾಣ ಕ್ರಾಸಿಂದ ಮತ್ತೆ ಒಂದು 15-14 ಕಿಲೋಮೀಟರ್ ಒಳಗಡೆ ಬಂದಮೇಲೆ ನಿಮಗೆ ಯಾಣದು ಪಾರ್ಕಿಂಗ್ ಸ್ಪೇಸ್ ಸಿಗುತ್ತೆ. ಇಲ್ಲಿರೋ ವಿಸಿಟರ್ಸ್ ಸಂಖ್ಯೆ ನೋಡಿ ನಾನೇ ಶಾಕ್ ಆದೆ. ಇಷ್ಟೊಂದು ಜನ ಬರ್ತಿದ್ದಾರೆ ಇವಾಗ ಯಾಣಕ್ಕೆ ಅಂತ. ಮೊದಲೆಲ್ಲ ಯಾಣಕ್ಕೆ ಟಿಕೆಟ್ ಇರಲಿಲ್ಲ, ಪಾರ್ಕಿಂಗಿಗೆ ಅಷ್ಟೇ ಇತ್ತು. ಬೈಕಿಗೆ 10 ರೂಪೀಸು ಆ ಥರ ನಿಮಗೆ ಪಾರ್ಕಿಂಗ್ ಚಾರ್ಜ್ ಇರುತ್ತೆ. ಡಿಫ್ರೆಂಟ್ ವೆಹಿಕಲಿಗೆ ಅದ್ರ ಮೇಲೆ ಪಾರ್ಕಿಂಗ್ ಚಾರ್ಜಸ್ ಇದೆ. ಆ್ಯಂಡ್ ಟ್ರೆಕ್ಕಿಂಗ್ ನಿಮಗೆ ಸ್ಟಾರ್ಟ್ ಆಗೋದು ಮಾರ್ನಿಂಗ್ 8:30 ಓಪನ್ ಆಗುತ್ತೆ. ಆ್ಯಂಡ್ 6 o'clockಗೆ ನೀವು ರಿಟರ್ನ್ ಬಂದಿರಬೇಕು. ನಾನಿಲ್ಲಿ ಪಾರ್ಕಿಂಗ್ ಚಾರ್ಜು ಮತ್ತು ಟ್ರೆಕ್ಕಿಂಗ್ಗೆ ಟಿಕೆಟ್ಸ್ ತೊಗೊಂಡೆ. ಒಟ್ಟು 30 ರೂಪೀಸ್ ಆಯಿತು ಅಷ್ಟೇ. ಫಸ್ಟ್ ಟೈಮ್ ಯಾಣದ ಫೀಲಿಂಗ್ ಇದೆ. ಫಸ್ಟ್ ಟೈಮ್ ಬರ್ತಾ ಇರೋದು ಇವಳ ಜೊತೆ. ಹೆಂಗಿದೆ ಫೀಲು ಅಂತ? ಗುಡ್, ವೆರಿ ಗುಡ್. ಆ್ಯಕ್ಚುಲಿ ಇಷ್ಟೊತ್ತಿಗೆ ಯಾಣಕ್ಕೆ ಹೋಗಿ ರಿಟರ್ನ್ ಬರ್ತಿದ್ವಿ. ನಾನೇನಾದರೂ ಸ್ಕೂಟಿ ಓಡಿಸ್ಕೊಂಡು ಬಂದಿದ್ರೆ. ಆ್ಯಂಡ್ ಮೇಡಮ್ ಅವ್ರ ಹೆವಿ ಡ್ರೈವಿಂಗಿಂದ ಎಲ್ಬೋರ್ಡ್ ಇಷ್ಟು ಬೇಗ ಬಂದ್ವಿ. ಪರವಾಗಿಲ್ಲ, ರೀಚ್ ಆಗೋಣ. ಯಾಣದಲ್ಲಿ ದಾರಿ ಉದ್ದಕ್ಕೂ ಪ್ಲಾಸ್ಟಿಕ್ ಬಳಸಬೇಡಿ, ಪ್ಲಾಸ್ಟಿಕ್ ನಿಷೇಧಿತ ಪ್ರದೇಶ ಅಂತಾನೆ ಎಷ್ಟೇ ಬೋರ್ಡ್ ಹಾಕಿದ್ರು ಈ ಟೂರಿಸ್ಟ್ಗಳು ಅಲ್ಲಲ್ಲಿ ಇಲ್ಲಲ್ಲಿ ಅಂತ ಪ್ಲಾಸ್ಟಿಕ್ ಎಸಿತಾನೆ ಇರ್ತಾರೆ. ಅವ್ರಿಗೆ ಮೇ ಬಿ ಕನ್ನಡ ಬರಲ್ವೋ ಅಥವಾ ಹೇಳಿದ ಅರ್ಥನೇ ಆಗಲ್ವೋ, ದೇವರಿಗೆ ಗೊತ್ತು. ಕನ್ನಡ ಬರಲ್ಲ ಅಂತಾರೆ, ಇಂಗ್ಲೀಷಲ್ಲೂ ಹಾಕಿದ್ದಾರೆ ಬೋರ್ಡ್ನ. ಸ್ಟಿಲ್ ಯಾಣ ಆದ್ರೂ ಅಷ್ಟೊಂದು ಕ್ಲೀನಾಗಿದೆ, ನೀಟಾಗಿದೆ ಅನ್ನೋದಕ್ಕೆ ಇಲ್ಲಿ ಕೂತಿದಾರಲ್ಲ ಇವರೇ ಕಾರಣ. ಡೈಲಿ ಯಾಣದಲ್ಲಿ ಏನು ಪ್ಲಾಸ್ಟಿಕ್ ಇದೆ ಅದನ್ನೆಲ್ಲ ಎತ್ಕೊಂಡು ಹೋಗ್ತಾರೆ, ತುಂಬಾನೇ ನೀಟಾಗಿ ನೋಡ್ಕೊತಾರೆ. ಮತ್ತೆ ಇನ್ನೊಂದು ನೀವು ಯಾಣದಲ್ಲಿ ಏನು ನೋಡ್ಬೋದು ಅಂದರೆ ಕಪ್ಪು ಮಣ್ಣು. ಆಯಿತಾ, ಕಪ್ಪು ಮಣ್ಣಿಲ್ಲಿ ಹೇಗೆ ಬಂತು ಅಂತ ನಮ್ಮ ಹಿರಿಯವ್ರನ್ನ ಕೇಳಿದ್ರೆ ಅವ್ರು ಹೇಳೋದು, ಭಸ್ಮಾಸುರನ ವಧೆ ಏನಾಗುತ್ತೆ ಇಲ್ಲಿ ಅವನ ಒಂದು ಬೂದಿಯಿಂದ ಈ ಬ್ಲ್ಯಾಕ್ ಸಾಯಿಲ್ ಫಾರ್ಮೇಷನ್ ಆಗಿದೆ ಅಂತ ಹೇಳ್ತಾರೆ ನಮ್ಮ ಹಿಂದಿನವರು. ಆ್ಯಂಡ್ ನಿಜವಾದ ಕಾರಣ ಯಾಕೆ ಇಲ್ಲಿ ಬ್ಲ್ಯಾಕ್ ಸಾಯಿಲ್ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಏನೋ ಸೈಂಟಿಫಿಕ್ ರೀಸನ್ಸ್ ಕೂಡ ಇರುತ್ತೆ. ಇವಾಗ ಭಸ್ಮಾಸುರ ಯಾರು ಅಂತ ತಿಳ್ಕೊಳ್ಳೋಣ. ಭಸ್ಮಾಸುರ ಅಂತ ಅಂದರೆ ಒಬ್ಬ ರಾಕ್ಷಸ ಇರ್ತಾನೆ. ಅವನಿಗೆ ಒಂದು ಪವರ್ ಇರುತ್ತೆ. ಏನಂತ ಅಂದರೆ ಅವ್ನು ಯಾರ ತಲೆ ಮೇಲೆ ಅದ್ರ ಕೈ ಇಟ್ಟರೆ ಅವರು ಭಸ್ಮ ಆಗೋಗ್ತಾರೆ ಅಂತ. ಆ ಪವರ್ ಕೊಟ್ಟವನು ಈಶ್ವರ. ಈಗ ಅವನು ಈಶ್ವರನ ಮೇಲೇ ಅದನ್ನು ಟ್ರೈ ಮಾಡೋಕ್ಕೆ ಈಶ್ವರನನ್ನು ಅಟ್ಸ್ಕೊಂಡು ಬರ್ತಾನೆ. ಆಗ ಈಶ್ವರ ಇಲ್ಲಿರುವಂಥ ಭೈರವೇಶ್ವರ ಶಿಖರದಲ್ಲಿ ಔಸ್ಕೊಳ್ತಾನೆ ಭಸ್ಮಾಸುರನಿಂದ. ಹಾಗೆ ಇನ್ನೊಂದು ಶಿಖರ ಇದೆ, ಅದು ಮೋಹಿನಿ ಶಿಖರ. ಈ ಈಶ್ವರನನ್ನು ಭಸ್ಮಾಸುರನಿಂದ ಕಾಪಾಡಕ್ಕೆ ಮಹಾವಿಷ್ಣು ಮೋಹಿನಿ ಅವತಾರ ತಾಳ್ತಾನೆ. ಅದರ ಪ್ರತೀತಿಗೆ ಮೋಹಿನಿ ಶಿಖರ ಇದೆ. ಭಸ್ಮಾಸುರನ ವಧೆನ ಇದೇ ಯಾಣದಲ್ಲಿ ಮಹಾವಿಷ್ಣು ಮಾಡ್ತಾನೆ. ಅದು ಹೇಗೆ ಅಂತಂದರೆ, ಭಸ್ಮಾಸುರನಿಗೆ ಒಂದು ಪವರ್ ಇರುತ್ತೆ ಅಂತ ಹೇಳಿದ್ನಲ್ಲ, ಅವ್ನು ಯಾರ ತಲೆ ಮೇಲೆ ಕೈ ಇಟ್ರು ಅವ್ರು ಭಸ್ಮ ಆಗೋಗ್ತಾರೆ ಅಂತ. ಅದೇ ಪವರ್ನ ಯೂಸ್ ಮಾಡಿಕೊಂಡು ಮೋಹಿನಿ ಅವತಾರದಲ್ಲಿ ಮಹಾವಿಷ್ಣು ಭಸ್ಮಾಸುರನೇ ಸ್ವತಃ ಅವನ ತಲೆ ಮೇಲೆ ಕೈ ಇಟ್ಕೊಳ್ಳೋ ಥರ ಮಾಡ್ತಾನೆ. ಆ್ಯಂಡ್ ಭಸ್ಮಾಸುರ ಕೂಡ ಅದೇ ಥರ ಮಾಡಿ ತನ್ನ ಪ್ರಾಣವನ್ನು ಕಳ್ಕೊತಾನೆ. ಅದೇ ಭಸ್ಮದಿಂದ ಈ ಜಾಗ ಏನಿದೆ ಇಲ್ಲಿ ಕಪ್ಪು ಮಣ್ಣಿನ ಫಾರ್ಮೇಷನ್ ಎಲ್ಲ ಆಗಿದೆ ಅಂತ ಹಿಂದಿನವರು ಹೇಳ್ತಾರೆ. ಈಗ ಇಲ್ಲಿಂದ ಟೆಂಪಲ್ ತನಕ ನಿಮ್ಗೇನು ಮೆಟ್ಲು ಸಿಗುತ್ತೆ. ಆ್ಯಂಡ್ ಇನ್ನೊಂದು ಹೇಳಕ್ ಮಾಡ್ತಿದ್ದೆ, ಅಲ್ಲಿ ನೀವು ಬರುವಾಗ ಸೈಡಲ್ಲಿ ಒಂದು ರಿವರ್ ಹರಿತಾ ಇತ್ತಲ್ವಾ, ಅದು ಚಂಡಿಕಾ ರಿವರ್. ಅದರ ಬರ್ತ್ ಪ್ಲೇಸ್ ಬಂದು ಇದೇ ಜಾಗ.
ಈಗ ಎಲ್ಲಿಂದ ಸ್ಟೆಪ್ಸ್ ಸ್ಟಾರ್ಟ್ ಆಗುತ್ತೋ ಅಲ್ಲಿ ಒಂದು ಪುಟ್ಟ ಗಣೇಶನ ದೇವಸ್ಥಾನ ಇದೆ. ಬನ್ನಿ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಹಾಗೆಯೇ ಒಂದು 5-10 ನಿಮಿಷ ರೆಸ್ಟ್ ಮಾಡಿಬಿಟ್ಟು ಹೋಗೋಣ. ಇಲ್ಲಿಂದ ನೀವು ಸ್ಟೆಪ್ಸ್ ಹತ್ಕೊಂಡು ದೇವಸ್ಥಾನ ತನಕ ಹೋಗಬೇಕು. ನಾನು ಕರೆಕ್ಟಾಗಿ ಲೆಕ್ಕ ಮಾಡಿಲ್ಲ, ಬಟ್ ಸುಮಾರು ಒಂದು 90-100 ಮೆಟ್ಲು ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಣದಲ್ಲಿ ಒಟ್ಟು 61 ಶಿಖರಗಳಿವೆ. ಅದರೊಳಗಡೆ ಮೇನ್ ಆಗಿರೋದು 2 ಶಿಖರ, ಒಂದು ಭೈರವೇಶ್ವರ ಶಿಖರ ಮತ್ತೊಂದು ಮೋಹಿನಿ ಶಿಖರ. ಇವಾಗ ನೀವಿಲ್ಲಿ ನೋಡ್ತಾ ಇರೋದು ಮೋಹಿನಿ ಶಿಖರ. ಈ ಶಿಖರ ಸೇರಿದ್ದು ವಿಷ್ಣುವಿಗೆ ಆ್ಯಂಡ್ ಭೈರವೇಶ್ವರ ಇದೆಯಲ್ಲ ಅದು ಸೇರಿದ್ದು ಶಿವನಿಗೆ. ಇಲ್ಲಿ ಬಂಡೆಗಳ ಕೆಳಗೆ ಒಂದು ಗೇಟ್ ಮಾಡಿದ್ದಾರೆ. ಅಲ್ಲಿ ಏನಿದೆ ಅದರೊಳಗಡೆ ಅಂತ ಗೊತ್ತಿಲ್ಲ. ಮೇ ಬಿ ದೇವ್ರು ಇರ್ಬೋದು, ಇಲ್ಲ ಅಂದರೆ ಅದ್ರ ಕೆಳಗಡೆ ಹೋಗಬಾರ್ದು ಅನ್ನೋ ರೀಸನ್ನಿಗೆ ಗೇಟ್ ಮಾಡಿದ್ದಾರೋ ಏನೋ ಗೊತ್ತಿಲ್ಲ. ನನಗೇನು ಕಾಣಿಸೇ ಇಲ್ಲ ಅಲ್ಲಿ, ಬಿಕಾಸ್ ಫುಲ್ ಕತ್ಲೆ ಇತ್ತು. ಸೂರ್ಯ ನೋಡಿ ಒಳ್ಳೆ DJ ಎಫೆಕ್ಟ್ ಕೊಡ್ತಾ ಅವನೇ. ಇರಲಿ ಬನ್ನಿ ಹೋಗೋಣ ಮೇಲೆ ಹತ್ಕೊಂಡು. ಸ್ವಲ್ಪ ಅಷ್ಟೇ, ಏನಿಲ್ಲ. ನನ್ನ ಫ್ರೆಂಡ್ ಫುಲ್ ಟಯರ್ಡ್ ಆಗಿದ್ರು. ಅವ್ರಿಗೆ ಇದೇ ಥರ ಸ್ವಲ್ಪ ಆಯ್ತು ಬಂದ್ಬಿಡ್ತು ಅಂತ ಹೇಳ್ಕೊಂಡೇ ಹಚ್ಕೊಂಡು ಹೋದೆ. ಅಂತೂ ಫೈನಲಿ ದೇವಸ್ಥಾನದ ಹತ್ರ ರೀಚ್ ಆದ್ವಿ. ಮಳೆಗಾಲದಲ್ಲಿ ಲ್ಯಾಂಡ್ ಸ್ಲೈಡ್ ಎಲ್ಲ ಆಗಿ ರೋಡ್ ಸ್ವಲ್ಪ ಹಾಳಾಗಿತ್ತು. ಇವಾಗೆಲ್ಲ ನೀಟಾಗಿ ಕ್ಲಿಯರ್ ಮಾಡಿದ್ದಾರೆ ರೋಡ್ನ. ಇವಾಗ ನಿಮ್ಗೇನು ಕಾಣಿಸ್ತಿದೆ, ಈ ಶಿಖರ ಬಂದು ಭೈರವೇಶ್ವರ ಶಿಖರ. ಇದರ ಹೈಟು 120 ಮೀಟರ್ಸ್ ಇದೆ. ಫಸ್ಟು ಬನ್ನಿ 1 ಗ್ಲಾಸು ಲೆಮನ್ ಜ್ಯೂಸ್ ಕುಡಿದ್ಬಿಡೋಣ. ನನಗಂತೂ ಫುಲ್ಲು ಬಾಡಿ ಡಿಹೈಡ್ರೇಟ್ ಆಗಿದೆ. ಜ್ಯೂಸ್ ಕುಡಿದ್ಮೇಲೆ ಪಟ್ಟಂತ ನನಗನ್ಸಿದ್ದು ಯಾರಿಗೆ ಬೇಕು IT ಕೆಲಸ ಬಿಟ್ಬಿಟ್ಟು ಇಲ್ಲೇ ಒಂದು ಜ್ಯೂಸ್ ಶಾಪ್ ಹಾಕ್ಬಿಟ್ಟು ಊರ ಕಡೆನೇ ಸೆಟ್ಲ್ ಆಗಿಬಿಡೋಣ ಅಂತ. ಬನ್ನಿ ಪಟ್ಟಂತ ದೇವಸ್ಥಾನದೊಳಗಡೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಳ್ಳೋಣ. ಆ್ಯಂಡ್ ದೇವಸ್ಥಾನದೊಳಗಡೆ ವಿಡಿಯೋ ಶೂಟ್ ಮಾಡೋಕ್ಕೆ ಅಲೋ ಇಲ್ಲ, ಯಾರು ದೇವಸ್ಥಾನದೊಳಗಡೆ ಫೋಟೋಸ್ನ ತೆಗಿಬೇಡಿ ಬಂದರೂ ಕೂಡ. ಗುಹೆ ಒಳಗೆ ನೀವು ಹೋಗಬೇಕು ಅಂತ ಅಂದರೆ ದೇವಸ್ಥಾನದೊಳಗಡೆಯಿಂದನೇ ಹೋಗಬೇಕು. ಆ್ಯಂಡ್ ಎಂಟ್ರಿ ಟಿಕೆಟ್ ಕೂಡ ಇದೆ, 10 ರೂಪೀಸ್ ಪರ್ ಪರ್ಸನ್. ಮತ್ತು ಶಾಲಾ ಮಕ್ಕಳಿಗೆ 5 ರೂಪೀಸ್. ಬನ್ನಿ ಇವಾಗ ಹೇಗೆ ಮೆಟ್ಲು ಹತ್ಕೊಂಡು ಗುಹೆ ಒಳಗಡೆ ಹೋಗೋಣ. ಗುಹೆ ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ಫುಲ್ ಕೋಲ್ಡ್ ಫೀಲ್ ಆಗುತ್ತೆ. ಇದೊಂದು ಕ್ಯೂಟ್ ಆಗಿರೋ ಪಾಪು ಗೊತ್ತಿದೆ, ಬನ್ನಿ ಅದ್ರ ಜುಟ್ಟ ಹೋಗಿ ಮುಟ್ಟೋಣ. ಟೆನ್ ಗುಹೆ ಒಳಗೆ ಬಂದ ತಕ್ಷಣ ನಿಮಗೆ ಸ್ವಲ್ಪ ವಿಯರ್ಡ್ ಸ್ಮೆಲ್ ಫೀಲ್ ಆಗ್ಬೋದು. ಅದೇನದ್ರಿಂದ ಅಂದರೆ ಬಾವಲಿಗಳಿಂದ. ಸೊ ಬಾವಲಿಗಳು ತುಂಬ ವಾಸ ಮಾಡಿರೋದ್ರಿಂದ ಅದ್ರ ವೇಸ್ಟು ಅದು ಇದು ಅಂತ ಸ್ವಲ್ಪ ಸ್ಮೆಲ್ ಬರುತ್ತೆ, ಎಷ್ಟೇ ಕ್ಲೀನಾಗಿ ಇಟ್ಟಿದ್ರೂ. ಈ ಬಂಡೆಗಳ ಮಧ್ಯೆ ಬರೋ ಸೂರ್ಯ ಕಿರಣಗಳನ್ನು ನೋಡೋಕ್ಕೆ ಒಂಥರ ಚಂದ. ಅದನ್ನು ನಾನು ಹೇಳೋಕ್ಕಿಂತ ನೀವೇ ಒಂದ್ಸಲ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ. ಆ್ಯಂಡ್ ಎಸ್, ಗುಹೆ ಇರೋದು ಇಷ್ಟೇ. ಈಗ ನೀವು ಇಲ್ಲಿಂದ ಸ್ಟೆಪ್ಸ್ ಥ್ರೂ ಇಳ್ಕೊಂಡು ಹೋದರೆ ಹಾಗೆಯೇ ಒಂದು ರೌಂಡ್ ಹಾಕ್ಕೊಂಡು ದೇವಸ್ಥಾನದ ಹತ್ರ ಮತ್ತೆ ಹೋಗ್ತೀರಾ. ಬನ್ನಿ ಬೇಗ ಹೇಳ್ಕೊಂಡು ದೇವಸ್ಥಾನದ ಹತ್ರ ಹೋಗೋಣ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನು ಅಂತಂದರೆ, ನೀವು ಯಾವ ಸೈಡಿಂದ ಬಂದಿದ್ದೀರಾ ಅದೇ ಸೈಡಿಗೆ ರಿಟರ್ನ್ ಹೋಗಿ. ಕುಮಟಾ ಸೈಡಿಂದ ಬಂದಿರೋ ಕುಮಟಾ ಸೈಡಿಗೆ ಹೋಗಿ, ಸಿರ್ಸಿ ಸೈಡಿಂದ ಬಂದು ಸಿರ್ಸಿ ಸೈಡಿಗೆ ಹೋಗಿ. ಯಾಕೆ ಅಂತಂದರೆ ನಾನು ತುಂಬ ಜನರನ್ನು ನೋಡಿದೆ, ಸಿರ್ಸಿ ಸೈಡಿಂದ ಬಂದು ಕುಮಟಾ ಸೈಡಿಗೆ ಹೋಗೋ ರೋಡಲ್ಲಿ ನಡ್ಕೊಂಡು ಹೋಗ್ತಾಯಿದ್ರು. ಆ್ಯಂಡ್ ಅರ್ಧದಲ್ಲಿ ಯಾರನ್ನೋ ಕೇಳಿ ಅವ್ರು ಹೇಳಿದಾಗ ಮತ್ತೆ ರಿಟರ್ನ್ ಬಂದರು. ಯಾಕೆ ಅಂತ ಅಂದರೆ ಅದೆರಡು ಪ್ಲೇಸು ಡಿಫ್ರೆಂಟ್. ನೀವು ಸಿರ್ಸಿ ಸೈಡಲ್ಲಿ ಪಾರ್ಕ್ ಮಾಡಿರೋ ಗಾಡಿನ ಕುಮಟಾ ಸೈಡಲ್ಲಿ ಇಳ್ಕೊಂಡು ಬಂದರೆ ಅದು ಸಿಗಲ್ಲ. ಅದಕ್ಕೆ ಕರೆಕ್ಟಾಗಿ ನೀವು ಬಂದಿರೋ ದಾರಿಯಲ್ಲೇ ಹೋಗಿ ಬಂದಮೇಲೆ ಹೆಂಗಿತ್ತು ಫೀಲು? ಹೋಗ್ಬೇಕಾದ್ರೆ ಖುಷಿ ಇತ್ತು, ಹೋಗ್ಬೇಕಾದ್ರೆ ಟಯರ್ಡ್ ಆಯಿತು, ಆದ್ರೂ ಇವಾಗ ಖುಷಿ ಇದೆ. ನೋಡ್ಕೊಂಡು ಬಂದಲ್ಲ ಪ್ಲೇಸ್. ಹೋಗ್ಬೇಕಾದ್ರೆ ತುಂಬ ಡಿಸ್ಟೆನ್ಸ್ ಅನಿಸ್ತಲ್ಲ. ಈಗ ಒಂದು 100 ಮೀಟರ್ ನಡೆದಿದ್ದೀವಿ ಅಂತ ಅನ್ನೋ ಫೀಲ್. ಹಾಗೆಯೇ ಈ ರೋಡಲ್ಲಿ ಕಿಡ್ನಿ ಶೇಪಿಂದು ಈ ಬೀಜ ತುಂಬಾ ಬಿದ್ದಿತ್ತು. ಇದು ಯಾವ ಮರದ್ದು ಅಂತ ಗೊತ್ತಿಲ್ಲ, ಸೀಡ್. ಫಸ್ಟ್ ನಾನು ಇದನ್ನ ಕಲ್ಲು ಅಂತ ಅಂದ್ಕೊಂಡೆ, ಕೊನೆಗೆ ನೋಡಿದ್ರೆ ದಾರಿ ಉದ್ದಕ್ಕೂ ಇತ್ತು. ಮೇ ಬಿ ಇದು ಯಾವುದೋ ಮರದ ಸೀಡ್ ಅಂತ ಅಂದ್ಕೊತೀನಿ. ನಿಮ್ಗೆ ಯಾರಿಗಾದ್ರೂ ಇದು ಯಾವ ಮರದ ಸೀಡ್ ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನನಗಂತೂ ಸತ್ಯ ಗೊತ್ತಾಗಿಲ್ಲ, ಬಟ್ ತುಂಬ ಸ್ಟ್ರಾಂಗ್ ಇತ್ತು. ಅದನ್ನು ಒಡೆಯೋಕ್ಕೆ ಟ್ರೈ ಮಾಡಿದ್ರು ಒಡೆಯೋಕ್ಕಾಗಿಲ್ಲ. ಆ್ಯಂಡ್ ಮಾತಾಡ್ಕೊಂಡು ಹಾಗೆ ಬೇಗನೆ ಪಾರ್ಕಿಂಗ್ ಹತ್ರ ಬಂದ್ವಿ.
ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ ಬರ್ತಾ ಕ್ಯಾಶ್ ತೊಗೊಂಡು ಬನ್ನಿ. ಇಲ್ಲಿ ಯಾವುದೇ ಮೊಬೈಲ್ ನೆಟ್ವರ್ಕ್ ಕರೆಕ್ಟಾಗಿ ಸಿಗೋಲ್ಲ. BSNL ಏನೋ ಬರುತ್ತೆ ಅಥವಾ BSNL ವೈಫೈ ಏನೋ ಫೆಸಿಲಿಟಿ ಇದೆ ಅನಿಸುತ್ತೆ. ಬಟ್ ಸ್ಟಿಲ್ ಕ್ಯಾಶ್ ಕ್ಯಾರಿ ಮಾಡೋದು ಬೆಟರ್ ಆಪ್ಷನ್ ಅಂತ ನಾನು ಅಂದ್ಕೊತೀನಿ. ಇದು ನನ್ನ ಫಸ್ಟ್ ಟ್ರಾವೆಲ್ ವ್ಲಾಗ್ ಆ್ಯಂಡ್ ಇನ್ನು ಹೋದಲೆಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದನ್ನು ನೀವು ನೋಡಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಇನ್ಸ್ಟಾದಲ್ಲಿ ಫಾಲೋ ಮಾಡಿ.